ಏಯ್, ಏನೋ ಹುಡುಕ್ತಿದ್ಯಾ? ಹೇಗಿದ್ದಾರೆ ನಮ್ಮ ಅಳಿಯಂದ್ರು? ಲಕ್ಷಣವಾಗಿ ಹ್ಯಾಂಡ್ಸಮ್ ಆಗಿದಾರಲ್ವಾ? ಒಳ್ಳೆ ಸಿನಿಮಾ ಹೀರೋ ಥರ ಕಾಣಿಸ್ತಿಲ್ವಾ? ಒಂದು ಕಾಲದಲ್ಲಿ ನಾನು ಹಾಗೇ ಇದ್ದೆ ಕಣೋ. ಆದರೂ ನಮ್ಮ ಅಳಿಯಂದ್ರಿಗೆ ತಾಳ್ಮೆ ಜಾಸ್ತಿ ಕಣೋ. ಅವ್ರ ಮುಖ ನೋಡಿದ್ರೆ ಗೊತ್ತಾಗತ್ತೆ, ಸುಳ್ಳು ಕಪಟ ಯಾವುದೂ ಗೊತ್ತಿಲ್ಲ ಅಂತ. ಹಾಲ್ನಂತ ಮನಸ್ನವ್ರು. ಅಯ್ಯಯ್ಯೋ, ಅಂಗಡಿ ಹತ್ರ ನನ್ನನ್ನೇ ನೋಡಿದ್ದು ಅಂತ ಗೊತ್ತಾಗೋಯ್ತಾ? ಇವ್ರನ್ನೆಲ್ಲೋ ನೋಡಿದ್ದೀನಲ್ಲ, ಇವರು ಈ ಮನೆ ಅಳಿಯಂದ್ರ? ಇಲ್ಲ, ಇವರು ಈ ಮನೆ ಅಳಿಯಂದ್ರಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಅಂಜಲಿ ಅಮ್ಮವ್ರ ಮನೆ ಹತ್ರ ಹೋದಾಗ ಅಳಿಯಂದ್ರು ನನ್ನ ಮುಂದೆನೇ ಹೊರಗೋದ್ರು. ಅವರು ಹೀಗಿರಲಿಲ್ಲ. ಇಲ್ಲ, ಇವ್ರು ಅವರಲ್ಲ. ನೋಡಿದ್ರ ಅಳಿಯಂದ್ರೆ, ನಿಮ್ಮನ್ನು ನೋಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತ ಕಾತ್ರದಿಂದ ಓಡ್ ಬಂದ. ಇಲ್ಲಿ ನಿಮ್ಮನ್ನು ನೋಡಿದ್ಮೇಲೆ ಮಾತೇ ನಿಂತು ಹೋಯ್ತು. ಮಾತು ನಿಂತು ಹೋಗಿದೆ. ಸಂತೋಷಕ್ಕೆ ಒಂದೊಂದು ಸರ್ತಿ ಹಾಗಾಗತ್ತೆ ಕಣೋ. ತಲೆವರೇ, ಅದು ಇವರು ಮುತ್ತಣ್ಣ ನೋಡ್ದೆ ಈಗ ನಮ್ಮ ಯಜಮಾನ್ರ ಮುಖದಲ್ಲಿ ಎಂತ ಕಳೆ ಬಂದಿದೆ ಈಗ. ಅಳಿಂದ್ರೆ, ನನ್ನ ಮಗಳ ಜೀವನ ಹಾಳಾಗೋಯ್ತು, ನನ್ನ ಮೊಮ್ಮಗಳನ್ನ ನೋಡೋಕ್ಕಾಗಲ್ಲ ಅಂತ ಯೋಚನೆ ಮಾಡಿ 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 ಒಂದ್ಸಲ ಹಾರ್ಟ್ ಅಟ್ಯಾಕೇ ಆಗಿತ್ತು. ಶಾಂತಮ್ಮ, ಈಗ ನೋಡಿ BP ಮಾತ್ರೆ ಬೇಡ, ಶುಗರ್ ಮಾತ್ರೆ ಬೇಡ, ಯಾವುದು ಬೇಕಾಗಿಲ್ಲ. ಎಷ್ಟು ಗೆಲುವಾಗ್ಬಿಟ್ಟಿದ್ದಾರೆ. ತಲೆ ಇವರು ಇವನ್ನ ತುಂಬ ಹಚ್ಕೊಂಡಿದ್ದಾರೆ. ನಾನೀಗ ಏನೂ ಹೇಳಬಾರ್ದು. ನಾನೇನಾದರೂ ಹೇಳಿದ್ರೆ ತಲೆಯವರ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ಸದ್ಯಕ್ಕೆ ಏನೂ ಹೇಳೋದು ಬೇಡ. ಶಾಂತಮ್ಮ, ಆ ಮಾತೆಲ್ಲ ಈಗ ಯಾಕೆ? ಅಳಿಯಂದ್ರು ಹೋಗಿ ರೆಸ್ಟ್ ಮಾಡಲಿ ಬಿಡು. ಅಳಿಯಂದ್ರೆ, ನೀವು ಹೋಗಿ ರೆಸ್ಟ್ ಮಾಡಿ. ಎಂದ ಅಪ್ಪ ಹೋಗಿ ಮಲ್ಕೊಳ್ಳಿ, ನಾವಿಬ್ರು ಆಟ ಆಡೋಣ, ಸರಿನಾ? ಸರಿ ಅಪ್ಪ, ಮಲ್ಕೊಳ್ಳಿ. ಇದೇನಿದು? ಮಗುನು ಇವನ್ನ ಅಪ್ಪ ಅಂತಿದೆಯಲ್ಲ, ಎಲ್ಲ ವಿಚಿತ್ರವಾಗಿದೆ. ಅಳಿದ್ರೆ ಜ್ಯೂಸ್ ತಗೊಳ್ಳಿ. ಬೇಡ, ಪರವಾಗಿಲ್ಲ. ತಗೊಳ್ಳಿ ಅಳಿಯಂದ್ರೆ, ನಿದ್ದೆ ಚೆನ್ನಾಗಿ ಬರುತ್ತೆ. ಇದೇನಿದು? ಇವ್ರಿಗೆಲ್ಲ ಏನಾಗಿದೆ? ಈ ಮನೇಲಿ ನನ್ನ ಬಗ್ಗೆ ಗೊತ್ತಿರೋರು ಯಾರೂ ಈ ಯಜಮಾನ್ರಿಗೆ ಸತ್ಯ ಹೇಳ್ತಾ ಇಲ್ಲ. ಎಲ್ಲ ವಿಚಿತ್ರ ಅನ್ನಿಸ್ತಾ ಇದೆಯಲ್ಲ.